ನಮಸ್ಕಾರ. ಹವ್ಯಕ ಪಾಕಶಾಲೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ತುಂಬಾ ಟೇಸ್ಟಿಯಾಗಿ ರಸಮಲೈನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. 1 ಕಪ್ಪು ಸಬ್ಬಕ್ಕಿ ಮತ್ತು ಒಂದು ಸ್ವಲ್ಪ ಕ್ಯಾರೆಟನ್ನು ಬಳಸ್ಕೊಂಡು ರಸಮಲೈನ ಮನೆಯಲ್ಲೇ ಸುಲಭವಾಗಿ ಹೇಗೆ ಮಾಡೋದು ಅಂತ ಇವತ್ತು ನೋಡೋಣ. ಇಲ್ಲಿ ಅದಕ್ಕೆ ಬೇಕಾಗಿರುವಂಥದ್ದು ಸಾಮಗ್ರಿಗಳನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. 1 ಕಪ್ ಆಗುವಷ್ಟು ಸಬ್ಬಕ್ಕಿನ ತಗೊಳ್ತಾ ಇದ್ದೀನಿ ಇಲ್ಲಿ. ಇನ್ನು ಇದನ್ನು ನೀರು ಹಾಕಿ ಚೆನ್ನಾಗೊಮ್ಮೆ ತೊಳ್ಕೊಳ್ಳೋಣ. ತೊಳೆದಾದ ನಂತರ ಒಂದು ಸ್ಟ್ರೈನರಲ್ಲಿ ಶೋಧಿಸ್ಕೊಂಡು ತರಬೇಕೀಗ. ಸಬ್ಬಕ್ಕಿನೆಲ್ಲ ಶೋಧಿಸ್ಕೊಂಡು ರೆಡಿ ಮಾಡ್ಕೊಳ್ಳೋಷ್ಟು ಹೊತ್ತಲ್ಲಿ ಆಗಲೇ ನಾನು ಸ್ಟವ್ ಮೇಲೆ ಸ್ವಲ್ಪ ಅಷ್ಟೇ ನೀರನ್ನು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಸಬ್ಬಕ್ಕಿನೆಲ್ಲ ಶೋಧಿಸ್ಕೊಂಡಾದ ನಂತರ ಇದನ್ನು ಅದೇ ಮಿಕ್ಸಿಂಗ್ ಬೌಲಿಗೆ ಹಾಕ್ತಾಯಿದ್ದೀನಿ. ಮಿಕ್ಸಿಂಗ್ ಬೌಲಿಗೆ ಹಾಕಿ ಆದ ನಂತರ ಇನ್ನೀಗ ಕುದಿಯುವಂತಹ ನೀರು ಆಗಲೇ ನಾವು ಇಟ್ಟಿದ್ದೀವಲ್ಲ, ಅದರಲ್ಲೀಗ 1 ಕಪ್ ಆಗುವಷ್ಟು ಕುದಿಯುವಂತಹ ನೀರನ್ನು ನಾವೀಗ ಸಬ್ಬಕ್ಕಿ ಮೇಲೆ ಹಾಕ್ತಾ ಬರ್ತೀನಿ. ಕುದಿಯುವಂತಹ ನೀರನ್ನು ಹಾಕಿ ಆದ ನಂತರ ಮುಚ್ಚಳನ ಮುಚ್ಚಿ ಒಂದು 1/4 ಗಂಟೆ ಎಲ್ಲ ಇದನ್ನು ಹಾಗೆಯೇ ನೆನೆಯೋದಕ್ಕೆ ಬಿಡೋಣ. ಇಲ್ಲಿ ಮೀಡಿಯಮ್ ಸೈಜಿದ್ದು ಕ್ಯಾರೆಟನ್ನು ತಗೊಂಡಿದ್ದೀನಿ. ಅದರ ಹೊರಗಡೆ ಸಿಪ್ಪೆ ಎಲ್ಲ ನೀಟಾಗಿ ತೆಕ್ಕೊಳ್ಬೇಕೀಗ. ಸಿಪ್ಪೆ ಎಲ್ಲ ತೆಗೆದಾದ ನಂತರ ಇನ್ನೀಗ ಒಂದು ಚಿಪ್ಸ್ ಕಟ್ಟರನ್ನು ತಗೊಂಡಿದ್ದೀನಿ. ಸ್ಲೈಸ್ ಎಲ್ಲ ಒಂದು ಸ್ವಲ್ಪ ದಪ್ಪಕ್ಕೆ ಬೀಳುವಂತಹ ಚಿಪ್ಸ್ ಕಟ್ಟರನ್ನು ತಗೊಂಡ್ರೆ ಬಹಳನೇ ಒಳ್ಳೆಯದು. ಈಗ ನಾವು ಉದ್ದಕ್ಕೆ ನಾವು ಇದನ್ನು ಹೆಚ್ಕೊಳ್ಬೇಕಾಗುತ್ತೆ. ಕ್ಯಾರೆಟನ್ನು ಈ ಥರ ಸ್ಲೈಸ್ ಮಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಮಾಡ್ಕೊಳ್ಬೇಕಾಗುತ್ತೆ. ಅಥವಾ ಚಾಕುವಿನ ಸಹಾಯದಿಂದ ಕೂಡ ಇದನ್ನು ತೆಳ್ಳಗೆ ಸ್ಲೈಸ್ ಮಾಡೋದಿದ್ರೆ ಹಾಗೂ ಕೂಡ ಮಾಡ್ಕೊಳ್ಬೋದು. 1 ಕ್ಯಾರೆಟ್ ಫುಲ್ ಆಗುವಷ್ಟು ನಾನೀಗ ಈ ಥರ ಸ್ಲೈಸ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಎಲ್ಲವನ್ನು. ಇನ್ನು ಈ ಮಾಡಿಟ್ಟಂತಹ ಸ್ಲೈಸನ್ನೆಲ್ಲ 1 ಬೈ 1 ಜೋಡಿಸ್ತಾ ಬರಬೇಕೀಗ. ನೋಡಿ, ಒಂದರ ಮೇಲೆ ಒಂದು ಹೀಗೆ ಇಡ್ತಾ ಬರಬೇಕಿದನ್ನು. ಪ್ರತಿಯೊಂದನ್ನು ಈ ಥರ ಜೋಡಿಸಿ ಆದ ನಂತರ ಇನ್ನೊಂದು ಶಾರ್ಪ್ ನೈಫನ್ನು ತಗೊಂಡು ಉದ್ದಕ್ಕೆ ಸೀಳಿ ಆಮೇಲಿಂದ ಅಡ್ಡಕ್ಕೆ ಸೀಳ್ಕೊಂಡು ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡ್ಕೊಳ್ಬೇಕು. ಅದು ಎಷ್ಟು ಫೈನ್ ಆಗಿ ಆಗುತ್ತೋ ಅಷ್ಟು ಫೈನ್ ಆದಷ್ಟು ತುಂಬ ಚೆನ್ನಾಗಿರುತ್ತೆ. ಅಥವಾ ಈ ಥರ ಪ್ರೋಸೆಸ್ ಆಗೋದಿಲ್ಲ ಅಂತ ಅನ್ನೋರು, ತುಂಬ ಕಷ್ಟ ಅಂತ ಆದರೆ ತುರಿಮಣೆಯಿಂದ ಸಣ್ಣಕ್ಕೆ ತುರ್ಕೊಳ್ಳಬಹುದು, ಹಾಗೂ ಕೂಡ ಮಾಡ್ಕೊಳ್ಬೋದು. ನೋಡಿ, ವಿಡಿಯೋದಲ್ಲಿ ತೋರಿಸಿರೋ ಥರ ಹೀಗೆ ಕಟ್ ಮಾಡ್ತಾ ಬಂದು ಇನ್ನು ಅಡ್ಡಕ್ಕೆ ಕೂಡ ಹಾಗೆಯೇ ತುಂಬ ಸಣ್ಣಕ್ಕೆ, ಅಂದರೆ ಫೈನಾಗಿ ನಾವು ಇದನ್ನು ಹೆಚ್ಕೊಂಡಷ್ಟು ತುಂಬ ಚೆನ್ನಾಗಿ ಕಾಣುತ್ತೆ ಇದು. ಈ ಥರ ರಸಮಲಾಯಿಗೆ ಕ್ಯಾರೆಟ್ ತುರಿನ ಹೀಗೆ ಹಾಕೋದ್ರಿಂದ ನೋಡೋದಕ್ಕೂ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ಹಾಗೆಯೇ ಟೇಸ್ಟು ಕೂಡ ಸ್ವಲ್ಪ ಬೇರೆ ಆಗಿರುತ್ತೆ. ಹಾಗಾಗಿ ಈ ಥರ ಕ್ಯಾರೆಟ್ ತುರಿನ ಮಾಡಿ ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು. ನೋಡಿ, ಇಷ್ಟು ಸಣ್ಣ ಪೀಸಾಗಿ ಕಟ್ ಮಾಡ್ಕೊಂಡು ಇಟ್ಟಿದ್ದೀನಿ. ನೋಡಿ, ಫೈನ್ ಅಂದರೆ ಅಷ್ಟು ಚೆನ್ನಾಗಾಗಿದೆ. ಬರೀ ಸಬ್ಬಕ್ಕಿನ ಕೂಡ ಬಳಸ್ಕೊಂಡು ರಸಮಲಾಯಿನ ಮಾಡ್ಕೊಳ್ಬೋದು. ಇದು ಹಾಕಿದರೆ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಟೇಸ್ಟ್ ಇರೋದ್ರಿಂದ ನಾನು ಇಲ್ಲಿ ಹಾಕ್ತಾ ಇದ್ದೀನಿ ಅಷ್ಟೇ. ಈಗ ಇನ್ನು ತುರಿದಿಟ್ಟಂತಹ ಸಣ್ಣ ಪೀಸಸನ್ನೆಲ್ಲ ನಾವಿನ್ನೀಗ ಸ್ವಲ್ಪ ಅಷ್ಟೇ ಬಾಯ್ಲ್ ಮಾಡ್ಕೊಳ್ಬೇಕು. ಅದಕ್ಕಾಗಿ ಒಂದು ಸಣ್ಣ ಪಾತ್ರೆಯನ್ನು ತಗೊಂಡು ಅದಕ್ಕೆ ಹಾಕ್ತಾ ಇದ್ದೀನಿ. ಈ ಥರ ಪೀಸಸನ್ನೆಲ್ಲ ಹಾಕಿ ಆದ ನಂತರ ಇನ್ನು ಅರ್ಧ ಲೋಟದಷ್ಟು ನೀರನ್ನು ಕೂಡ ಅದರ ಜೊತೆಗೇ ಹಾಕ್ತೀನಿ. ನೀರನ್ನು ಹಾಕಿ ಒಂದು ಸ್ವಲ್ಪ ಅಷ್ಟೇ ಅರ್ಧ ಬೆಂದರೆ ಸಾಕಿದ್ದು, ಹಾಫ್ ಬಾಯ್ಲ್ ಅಂತಾರಲ್ಲ, ಅಷ್ಟನ್ನು ನಾವೀಗ ಬೇಯಿಸ್ಕೊಳ್ಬೇಕಾಗುತ್ತೆ. ಒಂದು ಸೈಡಲ್ಲಿ ಈಗ ಕ್ಯಾರೆಟ್ ಬೇಯ್ತಾ ಇರುವಾಗ ನಾವಿಲ್ಲಿ ಇನ್ನೊಂದು ಸ್ಟವಲ್ಲಿ ಒಂದು ದೊಡ್ಡ ಬಾಣಲಿನ ಇಟ್ಕೊಂಡು ಅದಕ್ಕೆ 3 ಕಪ್ ಆಗುವಷ್ಟು ಕೆನೆ ತೆಗೆದಿರುವಂತಹ ಹಾಲನ್ನು ಹಾಕ್ತಾ ಇದ್ದೀನಿ. ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಇದನ್ನು ಹಾಲನ್ನು ಕಾಯಿಸ್ಕೊಳ್ಳೋಣ. ಇಲ್ಲಿ ಕ್ಯಾರೆಟು ಕೂಡ ಬೆಂದಿದೆ. ಅರ್ಧ ಬೆಂದ ನಂತರ ಇದನ್ನು ಈಗ ಶೋಧಿಸ್ಕೊಂಡು ಒಂದು ಸೈಡಲ್ಲಿ ಎತ್ತಿಡಬೇಕು ಇದನ್ನು. ಇನ್ನು ನಾವಾಗಲೇ ನೆನೆಯೋದಕ್ಕೆ ಹಾಕಿದಂತಹ ಸಬ್ಬಕ್ಕಿ ಕೂಡ ಹೇಗಾಗಿದೆ ಅಂತ ಒಂದು ಸಲ ಚೆಕ್ ಮಾಡೋಣ. ಹತ್ರ 1/4 ಗಂಟೆ ಎಲ್ಲ ಹಾಗೆಯೇ ನೆನೆಯೋದಕ್ಕೆ ಬಿಟ್ಟ ನಂತರ ಯಾವ ಥರ ಬಂದಿದೆ ಅಂತ ಒಂದು ಸಲ ನೋಡೋಣ. ತುಂಬ ಚೆನ್ನಾಗಿ ಬಿಡಿ ಬಿಡಿಯಾಗಿ ಬಂದಿದೆ. ಇನ್ನು ಇದರೊಟ್ಟಿಗೆ ಹಾಕಬೇಕಾದಂತಹ ಪದಾರ್ಥಗಳನ್ನೆಲ್ಲ ಒಂದು ಸಲ ನೋಡ್ಕೊಂಡು ಬರೋಣ. ಇಲ್ಲಿ 2 ಟೇಬಲ್ ಸ್ಪೂನ್ ಆಗುವಷ್ಟು ಮಿಲ್ಕ್ ಪೌಡ್ರನ್ನು ಹಾಕ್ತಾ ಇದ್ದೀನಿ. ಈಗ ಮಿಲ್ಕ್ ಪೌಡರ್ ಹಾಕಿ ಆದ ನಂತರ 2 ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆ ಪುಡಿನ ಹಾಕ್ತಾ ಇದ್ದೀನಿ. ಶುಗರ್ ಪೌಡರ್ ಏನಿದೆ ಅದನ್ನು ಕೂಡ ಹಾಕ್ತಾ ಇದ್ದೀನಿ. ಆಮೇಲಿಂದ ಕಾಯಿ ತುರಿ ಒಂದು 4-5 ಸ್ಪೂನ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ. ಕಾಯಿ ತುರಿ ಹಾಕುವಾಗ ಬರೀ ವೈಟ್ ಆಗಿರುವಂತಹ ಪಾರ್ಟನ್ನು ಮಾತ್ರ ಹಾಕಿದರೆ ಸಾಕು, ತುಂಬ ಚೆನ್ನಾಗಿರುತ್ತೆ. ಇನ್ನಾಗಲೇ ಬೇಯಿಸಿಟ್ಟಂತಹ ಕ್ಯಾರೆಟನ್ನು ಕೂಡ ಇದಕ್ಕೆ ಒಟ್ಟಿಗೆ ಹಾಕ್ಕೊಳ್ಬೇಕು. ಇವೆಲ್ಲ ಸಾಮಗ್ರಿಗಳನ್ನು ಹಾಕಿ ಆದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದರ ಮಧ್ಯದಲ್ಲಿ ನಾವು ಕುದಿಯೋದಕ್ಕೆ ಇಟ್ಟಂತಹ ಹಾಲು ಕೂಡ ನೋಡ್ತಾ ಇರಬೇಕು. ಕಡಿಮೆ ಉರಿಯಲ್ಲಿ ಇಟ್ಟಿರೋದ್ರಿಂದ ಸ್ವಲ್ಪ ಸ್ವಲ್ಪ ಆಗಾಗ ಕೈ ಆಡಿಸ್ತಾ ಇರಬೇಕು ಸೌಟನ್ನು ಹಾಕ್ಕೊಂಡು. ಈಗ ನೋಡಿ, ಆಲ್ಮೋಸ್ಟ್ ಎಲ್ಲ ಮಿಕ್ಸ್ ಮಾಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಆಗಿದೆ. ಹಾಲಿನ ಹುಡಿ ಆಗಿರ್ಬೋದು, ಕ್ಯಾರೆಟ್ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ನಂತರ ಸ್ಮಾಲ್ ಬಾಲ್ಸ್ ಆಗಿ ಇದನ್ನು ಈಗ ಉಂಡೆಗಳನ್ನಾಗಿ ಮಾಡ್ಕೊಳ್ಬೇಕಾಗತ್ತೆ. ಸಬ್ಬಕ್ಕಿ ಹಿಟ್ಟಿನ ಜೊತೆಗೆ ಎಲ್ಲವನ್ನು ಮಿಕ್ಸ್ ಮಾಡಿ ಆದ ನಂತರ ನೋಡಿ, ಈಗ ಲಾಸ್ಟಲ್ಲಿ ಹಿಟ್ಟು ರೆಡಿಯಾಗಿ ಸಿಕ್ಕಿದೆ. ಈಗ ಇನ್ನು ಕೈಗೆ ಒಂದು ಸ್ವಲ್ಪ ತುಪ್ಪವನ್ನು ಹಚ್ಕೊಂಡು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ.
ಪ್ರತಿಯೊಂದನ್ನು ಕೂಡ ಹೀಗೆ ಮಾಡಿಕೊಂಡು ಒಂದು ತಟ್ಟೆಯಲ್ಲಿ ಸಪ್ರೇಟಾಗಿ ಮಾಡಿಕೊಂಡು ಇಟ್ಟಿರಬೇಕು. ಇನ್ನು ಆಗಲೇ ನಾನು ಹೇಳಿದಂತೆ ಹಾಲು ಕೂಡ ನೋಡ್ತಾ ಇರಬೇಕು, ಅವಾಗವಾಗ ಅದನ್ನು ಕೈ ಆಡಿಸ್ತಾ ಇರಬೇಕು ಲೋ ಫ್ಲೇಮಲ್ಲಿ ಇಟ್ಟದನ್ನು. ಇನ್ನು ಈ ಥರ ರಸಮಲಾಯಿ ಎಲ್ಲ ಮಾಡುವಾಗ ಒಂದು ಪ್ಲೈನಾಗಿ ಮಾಡೋದ್ರ ಬದಲು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಹೀಗೆ ಮಾಡೋದ್ರಿಂದ ತಿನ್ನೋದಕ್ಕೂ ಒಂದು ಬೇರೆ ಟೇಸ್ಟ್ ಇರುತ್ತೆ, ಆಮೇಲೆ ನೋಡೋದಕ್ಕೂ ಹಾಗೆ ಸ್ವಲ್ಪ ಡಿಫ್ರೆಂಟಾಗಿ ಕಾಣುತ್ತೆ. ಪ್ರತಿಯೊಂದು ಬಾಲ್ಸ್ಗಳನ್ನು ನೋಡಿ ಈ ಥರ ಸೈಜಲ್ಲಿ ಒಂದೊಂದೇ ಆಗಿ ಇಡ್ತಾ ಬರ್ತಾ ಇದ್ದೀನಿ. ಎಲ್ಲವನ್ನು ಒಂದೇ ಸೈಜಲ್ಲಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಈಗ ಎಲ್ಲ ಹೀಗೆ ಜೋಡಿಸ್ಕೊಂಡು ಆದ ನಂತರ ನಾವಾಗಲೇ ಕುದಿಯೋದಕ್ಕೆ ಇಟ್ಟಿದ್ದೀವಲ್ಲ ಹಾಲು, ಆ ಹಾಲಿನ ಜೊತೆಗೆ ಇದನ್ನು ಕೂಡ ಹಾಕ್ಕೊಂಡು ಸಬ್ಬಕ್ಕಿ ಉಂಡೆಗಳನ್ನು ಬೇಯಿಸಬೇಕು ನಾವು. ಈಗಾಗಲೇ ಎಲ್ಲ ರೆಡಿ ಆಗಿದೆ. ಇನ್ನೀಗ ಹಾಲು ಕೂಡ ಕುದೀತಾ ಬಂತು ನೋಡಿ. ಆಗಾಗ ನಾವು ಸೌಟು ಹಾಕಿ ನೋಡ್ತಾ ಇರುವಾಗ ತುಂಬ ಏನು ಹಾಲು ಸೀದು ಹೋಗಲ್ಲ. ಇನ್ನೀಗ ಕುದೀತಾ ಇರುವಂತಹ ಹಾಲಿಗೆ ನಾವಾಗಲೇ ಮಾಡಿ ಇಟ್ಟಂತಹ ಸಬ್ಬಕ್ಕಿ ಮತ್ತು ಕ್ಯಾರೆಟಿನ ಉಂಡೆಗಳನ್ನು ಹಾಕ್ತಾ ಬರಬೇಕು ಒಂದೊಂದು. ಎಲ್ಲ ಉಂಡೆಗಳನ್ನು ಹಾಕಿ ಆದ ನಂತರ ಸ್ವಲ್ಪ ಹೊತ್ತು ಇದನ್ನು ಹಾಗೇ ಬೇಯೋದಕ್ಕೆ ಇಡೋಣ. 5 ನಿಮಿಷ ಎಲ್ಲ ಹಾಗೇ ಡಿಸ್ಟರ್ಬ್ ಆಗದಂತೆ ಕಡಿಮೆ ಉರಿಯಲ್ಲಿಟ್ಟು ಹಾಗೇ ಇಟ್ಟರೆ ತುಂಬ ಚೆನ್ನಾಗಿ ಇದು ಅರಳಿಕೊಂಡು ಬರುತ್ತೆ ನೋಡಿ. ಈಗಾಗಲೇ 5 ನಿಮಿಷದಿಂದ 10 ನಿಮಿಷ ಆಗಿದೆ. ಅದ ನಂತರ ಸೌಟನ್ನು ಹೀಗೆ ಹಾಕ್ತಾ ಇದ್ದೀನಿ. ಇದಕ್ಕಿಂತ ಮುಂಚೆ ನೀವು ಸೌಟನ್ನು ಹಾಕಿದರೆ ಏನಾದರೂ ಅದೆಲ್ಲ ಬಿಟ್ಕೊಳ್ಳುವಂತಹ ಚಾನ್ಸಸ್ ಇದೆ. ಸಬ್ಬಕ್ಕಿ ಉಂಡೆಗಳೆಲ್ಲ ಬೇರೆ ಬೇರೆ ಆಗುತ್ತೆ ನೋಡಿ. ಈ ಥರ ಸರಿಯಾಗಿ ಅದೊಮ್ಮೆ 5 ನಿಮಿಷ ಎಲ್ಲ ಬೆಂದ ನಂತರ ನೋಡಿ ಈ ಥರ ಬರುತ್ತೆ ಇದು. ಈ ಥರ ಸಣ್ಣ ವಿಷಯಗಳನ್ನೆಲ್ಲ ಒಂದು ಸ್ವಲ್ಪ ಗಮನದಲ್ಲೇ ಇಟ್ಕೊಳ್ಬೇಕಾಗತ್ತೆ. ಇನ್ನು ಇದನ್ನು ಆಗಾಗ ಸೌಟು ಹಾಕಿ ಸ್ವಲ್ಪ ನೋಡ್ತಾ ಇರಬೇಕು. ಈಗ ಕೈ ಮೊಗಚ್ತಾನೆ ಇರಬೇಕು, ಆವಾಗ ತಳ ಎಲ್ಲ ಹಿಡ್ಕೊಳ್ಳಲ್ಲ. ಇನ್ನು ಸಬ್ಬಕ್ಕಿ ಉಂಡೆಗಳೆಲ್ಲ 1/4 ಅಂಶ ಬೆಂದಾದ ನಂತರ ನಾವು ಇದಕ್ಕೆ ಇನ್ನೀಗ ಏನೆಲ್ಲ ಹಾಕಬೇಕು ಅಂತ ಒಂದ್ಸಲ ನೋಡ್ಕೊಂಡು ಬರೋಣ. ಇಲ್ಲಿ ಸ್ವಲ್ಪ ಏಲಕ್ಕಿನ ತಗೊಂಡಿದ್ದೀನಿ. ಒಂದು 4ರಿಂದ 5 ದಳದಷ್ಟು ಇಡೀ ಏಲಕ್ಕಿನ ಕ್ರಷ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ. ಆಮೇಲೆ ಇಲ್ಲಿ ಸಿಹಿಗೆ ಸಕ್ಕರೆನ ಕೂಡ ಹಾಕ್ಕೊಳ್ಬೋದು ಅಥವಾ ಕಲ್ಸಕ್ಕರೆನ ಕೂಡ ಹಾಕ್ಕೊಳ್ಬೋದು. ನೀವು ಯಾವುದು ನಿಮಗೆ ಇಷ್ಟ ಆಗುತ್ತೋ ಅದನ್ನು ಹಾಕ್ಕೊಳ್ಬೋದು. ನಾನಿಲ್ಲಿ ಕಲ್ಸಕ್ಕರೆನ ಹಾಕ್ಕೊಂಡಿದ್ದೀನಿ. 3/4 ಕಪ್ ಆಗೋಷ್ಟು ಇದೆ. ನೀವು ಟೇಸ್ಟ್ ನೋಡಿಕೊಂಡು ಸ್ವಲ್ಪ ಸಿಹಿ ಜಾಸ್ತಿ ಬೇಕು ಅನ್ನೋರು 1 ಕಪ್ ಆಗೋಷ್ಟು ಕೂಡ ಹಾಕ್ಕೊಳ್ಬೋದು. ಆದರೆ ಇಲ್ಲಿ 1 ಕಪ್ ಆಗೋಷ್ಟು ಸಬ್ಬಕ್ಕಿಗೆ 3/4 ಕಪ್ ಆಗೋಷ್ಟು ಸಕ್ಕರೆ ಧಾರಾಳವಾಗಿ ಸಾಕಾಗುತ್ತೆ. ಇನ್ನೀಗ ಸಕ್ಕರೆನ ಹಾಕಿ ಚೆನ್ನಾಗೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಸರಿಯಾಗಿ ಕುದೀತಾ ಇರಲಿ, ಕಡಿಮೆ ಉರಿಯಲ್ಲೇ ಇಟ್ಕೊಂಡಿದ್ದೀನಿ. ಈಗ ಕೂಡ ಈ ಥರದ ಸ್ವೀಟ್ ಎಲ್ಲ ಮಾಡಬೇಕಾದ್ರೆ ಉರಿ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾವು ಮಧ್ಯಮ ಉರಿಯಲ್ಲಿ ಇದನ್ನು ಮಾಡಿದ್ರೆ ಅಂತೂ ತುಂಬಾ ಬೇಗನೆ ಇದು ತಳ ಹಿಡ್ಕೊಳ್ಳುತ್ತೆ. ಯಾಕಂದರೆ ನಾವೀಗ ಸಬ್ಬಕ್ಕಿಯನ್ನು ಹಾಕಿರೋದ್ರಿಂದ ಥಿಕ್ನೆಸ್ ಬೇಗ ಬರುತ್ತೆ ಇದು. ಆಲ್ಮೋಸ್ಟ್ ಈಗ ಸಬ್ಬಕ್ಕಿ ಉಂಡೆಗಳೆಲ್ಲ ಚೆನ್ನಾಗಿ ಬೆಂದಿದೆ, ನೋಡ್ತಾ ಇರ್ಬೋದು ನೀವು. ಇನ್ನೇನು ಇದು ಬೆಂದಿದೆ ಅಂತ ಅನ್ನುವಾಗ ಲಾಸ್ಟಲ್ಲಿ ನಾವೀಗ ಕೇಸರಿಯನ್ನು ಕೂಡ ಹಾಕ್ಕೊಳ್ಬೇಕು. ನೀವು ಇಷ್ಟ ಇದ್ದರೆ ಹಾಕ್ಕೊಳ್ಬೋದು, ಇಲ್ಲ ಅಂತಂದರೆ ಇದನ್ನು ಕೇಸರಿನ ಸ್ಕಿಪ್ ಮಾಡ್ಬೋದು, ಯಾಕಂದರೆ ನಾವಾಗಲೇ ಏಲಕ್ಕಿನ ಕೂಡ ಹಾಕಿರೋದ್ರಿಂದ. ಇನ್ನೀಗ ರಸಮಲಾಯಿಗೆ ಬೇರೆ ಏನನ್ನು ಹಾಕೋದಿಲ್ಲ. ಕೊನೆಯಲ್ಲಿ ಕೇಸರಿಯನ್ನು ಅಷ್ಟೇ ಹಾಕಿದರೆ ಸಾಕಾಗುತ್ತೆ. ಇಷ್ಟ ಆದರೆ ಸಬ್ಬಕ್ಕಿ ಮತ್ತು ಕ್ಯಾರೆಟಿಂದ ರಸಮಲಾಯಿ ರೆಡಿ ಆಯಿತು. ಇನ್ನು ಸ್ವಲ್ಪ ಅಷ್ಟೇ ತಣ್ಣಗಾಗೋದಕ್ಕೆ ಬಿಡಬೇಕು. ರಸಮಲಾಯಿಯನ್ನು ಬಿಸಿ ಬಿಸಿ ಅಷ್ಟು ಚೆನ್ನಾಗಿರಲ್ಲ. ಸಬ್ಬಕ್ಕಿನ ಉಂಡೆಗಳನ್ನಾಗೆ ಮಾಡಿರೋದ್ರಿಂದ ಸ್ವಲ್ಪ ತಣ್ಣಗಾದರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ, ಆಮೇಲೆ ಥಿಕ್ನೆಸ್ ಕೂಡ ಬರುತ್ತೆ. ಇದೀಗ ಆರಿದ ನಂತರ ನಾನು ಇದನ್ನು ತೋರಿಸ್ತಾ ಇದ್ದೀನಿ. ತಟ್ಟೆಯಲ್ಲಿ ಹಾಕಿ ಸರ್ವಿಂಗ್ ಪ್ಲೇಟಲ್ಲಿ ನೋಡಿ ಈ ಥರ ಥಿಕ್ನೆಸ್ ಎಷ್ಟು ಬಂದಿದೆ ಅಂತ ನೋಡ್ಬೋದು ನೀವು. ಇನ್ನು ಒಂದು ಅಂಶನ ನಾನು ಆಗಲೇ ಹೇಳೋದಕ್ಕೆ ಬಿಟ್ಟಿದ್ದೆ. ಸಬ್ಬಕ್ಕಿನ ನಾವು ನೆನೆ ಹಾಕಬೇಕಾದ್ರೆ ಮುಂಚಿನ ದಿವಸ ಕೂಡ ನೆನೆ ಹಾಕ್ಕೊಂಡು ಮಾಡ್ಬೋದಾಗಿದೆ. ಅಥವಾ ಇನ್ಸ್ಟಂಟಾಗಿ ನಮಗೆ ರಸಮಲಾಯಿನ ಮಾಡಬೇಕು ಅಂತಂದರೆ ಈ ಥರ ಎಲ್ಲ ಬಿಸಿನೀರಲ್ಲಿ ಹಾಕ್ಕೊಂಡು ಮಾಡ್ಬೋದಾಗಿದೆ. ಬಹಳ ಸುಲಭವಾಗಿ ಮನೆಯಲ್ಲಿ ಸಬ್ಬಕ್ಕಿ ಮತ್ತು ಕ್ಯಾರೆಟನ್ನು ಬಳಸ್ಕೊಂಡು ರಸಮಲಾಯಿನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬಂದಾಯ್ತಲ್ಲ. ಇವತ್ತಿನ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕೂಡ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನು ಸಿಗ್ತೀನಿ. ಇನ್ನೊಂದು ಹೊಸ ರುಚಿಯೊಂದಿಗೆ ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ.